ನಮಸ್ಕಾರ ಸ್ನೇಹಿತರೆ, ಸ್ನೇಹಲೋಕ ಕೆಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾಳೆ ಅಂದರೆ ಜನವರಿ 6ನೇ ತಾರೀಕು ಮಂಗಳವಾರದಂದು ಅಂಗಾರಕ ಸಂಕಷ್ಟಹರ ಚತುರ್ಥಿ ಬಂದಿದೆ. ಈ ಅಂಗಾರಕ ಸಂಕಷ್ಟಹರ ಚತುರ್ಥಿಯ ದಿನದಂದು ಗಣಪತಿಯನ್ನು ಯಾವ ರೀತಿ ಪೂಜೆ ಮಾಡಬೇಕು, ಪೂಜಾ ವಿಧಾನ ಹೇಗೆ, ಪೂಜಾ ಸಮಯ ಏನು, ಈ ದಿನ ಚಂದ್ರೋದಯದ ಸಮಯ ಏನು, ಚತುರ್ಥಿ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ, ಯಾವಾಗ ಅಂತ್ಯವಾಗುತ್ತದೆ, ಯಾವ ನೈವೇದ್ಯವನ್ನು ಗಣಪತಿಗೆ ಅರ್ಪಿಸಬೇಕು, ಯಾವ ಹೂಗಳನ್ನು ಅರ್ಪಿಸಬೇಕು, ಯಾವ ಮಂತ್ರವನ್ನು ಪಠಿಸಬೇಕು, ಯಾವ ವಸ್ತುವನ್ನು ಗಣಪತಿಗೆ ಅರ್ಪಿಸಿದರೆ ಶುಭ ಫಲಗಳು ಉಂಟಾಗುತ್ತವೆ, ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತಪ್ಪದೆ ಬೆಲ್ಲೈಕನ್ ಅನ್ನು ಕೂಡ ಕ್ಲಿಕ್ ಮಾಡಿ. ಸಂಕಷ್ಟಹರ ಚತುರ್ಥಿಯ ವ್ರತದಲ್ಲಿಯೇ ಈ ಅಂಗಾರಕ ಸಂಕಷ್ಟಹರ ಚತುರ್ಥಿಯ ವ್ರತವು ತುಂಬಾನೇ ಫಲಪ್ರದವಾದದ್ದು. ಪ್ರತಿ ತಿಂಗಳು ಸಂಕಷ್ಟಹರ ಚತುರ್ಥಿ ಬರುತ್ತದೆ. ಆದರೆ ಈ ಅಂಗಾರಕ ಸಂಕಷ್ಟಹರ ಚತುರ್ಥಿಗೆ ವಿಶೇಷವಾದ ಮಹತ್ವವಿದೆ. ವರ್ಷದಲ್ಲಿ ಈ ಒಂದು ಅಂಗಾರಕ ಸಂಕಷ್ಟಹರ ಚತುರ್ಥಿಯನ್ನ ಆಚರಿಸಿದರೆ ಸಾಕು, ವರ್ಷದ ಎಲ್ಲಾ ಸಂಕಷ್ಟಹರ ಚತುರ್ಥಿಯ ವ್ರತವನ್ನು ಆಚರಿಸಿದ್ದಕ್ಕೆ ಸಮವಾಗಿರುತ್ತದೆ. ಏಕಾದಶಿಯಲ್ಲಿಯೇ ಹೇಗೆ ವೈಕುಂಠ ಏಕಾದಶಿ ವಿಶೇಷವಾಗಿರುತ್ತದೆಯೋ ಅದರಂತೆಯೇ ಸಂಕಷ್ಟಹರ ಚತುರ್ಥಿಯಲ್ಲಿಯೇ ಈ ಒಂದು ಅಂಗಾರಕ ಸಂಕಷ್ಟಹರ ಚತುರ್ಥಿಯು ತುಂಬಾನೇ ವಿಶೇಷವಾದದ್ದು. ಮಂಗಳವಾರದಂದು ಬಂದ ಸಂಕಷ್ಟಹರ ಚತುರ್ಥಿಯನ್ನ ಅಂಗಾರಕ ಸಂಕಷ್ಟಹರ ಚತುರ್ಥಿ ಎಂದು ಕರೆಯುತ್ತೇವೆ. ಈ ಬಾರಿ ಅಂದರೆ ಜನವರಿ 6ನೇ ತಾರೀಕು ಮಂಗಳವಾರದಂದು ಸಂಕಷ್ಟಹರ ಚತುರ್ಥಿ ಬಂದಿದೆ. ಆದ್ದರಿಂದ ಇದು ಅಂಗಾರಕ ಸಂಕಷ್ಟಹರ ಚತುರ್ಥಿ ಆಗಿದೆ. ಇನ್ನು ಚತುರ್ಥಿ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ, ಯಾವಾಗ ಅಂತ್ಯವಾಗುತ್ತದೆ ಎಂಬುದಾದರೆ, ಚತುರ್ಥಿ ತಿಥಿ ಪ್ರಾರಂಭವಾಗುವುದು ಜನವರಿ 6ನೇ ತಾರೀಕು ಮಂಗಳವಾರ ಬೆಳಿಗ್ಗೆ 8:01 ಪ್ರಾರಂಭವಾಗಿ ಚತುರ್ಥಿ ತಿಥಿ ಅಂತ್ಯವಾಗುವುದು ಜನವರಿ 7ನೇ ತಾರೀಕು ಬುಧವಾರ ಬೆಳಿಗ್ಗೆ 6:52. ಚಂದ್ರೋದಯದ ಪ್ರಕಾರ ಈ ಒಂದು ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸಬೇಕು. ಆದ್ದರಿಂದ ಚಂದ್ರೋದಯದ ಪ್ರಕಾರ ಜನವರಿ 6ನೇ ತಾರೀಕು ಮಂಗಳವಾರದಂದು ಈ ಒಂದು ವ್ರತವನ್ನು ಆಚರಿಸಬೇಕು. ಈ ದಿನ ಚಂದ್ರೋದಯದ ಸಮಯ ಜನವರಿ 6ನೇ ತಾರೀಕು ಮಂಗಳವಾರ ರಾತ್ರಿ 9:23 ಚಂದ್ರೋದಯವಾಗುತ್ತದೆ. ಈ ಸಮಯದಲ್ಲಿ ಚಂದ್ರ ದರ್ಶನವನ್ನು ಪಡೆದುಕೊಂಡು ಚಂದ್ರನಿಗೆ ಪೂಜೆಯನ್ನು ಸಲ್ಲಿಸಬೇಕು. ಇನ್ನು ಪೂಜಾ ವಿಧಾನವನ್ನು ನೋಡುವುದಾದರೆ, ಬೆಳಿಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನವನ್ನು ಮಾಡಿ ಶುದ್ಧವಾದ ಬಟ್ಟೆಯನ್ನು ಧರಿಸಿ ಮೊದಲು ಉಪವಾಸದ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳಬೇಕು. ನಂತರ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ಪೂಜಾ ಸ್ಥಳದಲ್ಲಿ ಒಂದು ಪೀಠವನ್ನು ಸಿದ್ಧಪಡಿಸಿಕೊಂಡು ಪೀಠದ ಮೇಲೆ ಒಂದು ಕೆಂಪು ಬಟ್ಟೆಯನ್ನು ಹಾಸಿ ಅದರ ಮೇಲೆ ಗಣಪತಿಯ ವಿಗ್ರಹ ಅಥವಾ ಗಣಪತಿಯ ಫೋಟೋವನ್ನು ಸ್ಥಾಪನೆ ಮಾಡಿ. ಗಣಪತಿಯ ಫೋಟೋ ಅಥವಾ ವಿಗ್ರಹ ಇಲ್ಲ ಎನ್ನುವವರು ಅಂಥವರು ಗಣಪತಿಯನ್ನು ಅರಿಶಿನದಿಂದ ಗಣಪತಿಯನ್ನು ತಯಾರಿಸಿ ಅರಿಶಿನದ ಉಂಡೆಯನ್ನು ಮಾಡಿ ಅದಕ್ಕೆ ಗರಿಕೆ ಹುಲ್ಲನ್ನು ಸಿಗಸಿ ಗಣಪತಿಯ ಮೂರ್ತಿಯನ್ನಾಗಿ ತಯಾರಿಸಿ ಅದನ್ನು ಕೂಡ ಗಣಪತಿಯ ರೂಪದಲ್ಲಿ ಪೂಜೆ ಮಾಡಬಹುದು. ಮನೆಯಲ್ಲಿ ಗಣಪತಿಯ ವಿಗ್ರಹ ಇರುವವರು ಆ ವಿಗ್ರಹಕ್ಕೆ ಪಂಚಾಮೃತದಿಂದ ಅಭಿಷೇಕ ಮಾಡಿ ನಂತರ ಶುದ್ಧ ನೀರಿನಿಂದ ಅದನ್ನು ಸ್ವಚ್ಛ ಮಾಡಿ ಗಣಪತಿಗೆ ಶ್ರೀಗಂಧ, ಅರಿಶಿನ, ಕುಂಕುಮವನ್ನು ಅರ್ಪಿಸಿ ನಂತರ ಹೂಗಳಿಂದ ಅಲಂಕಾರ ಮಾಡಿ ಅದರಲ್ಲೂ ಗಣಪತಿಗೆ ವಿಶೇಷವಾದ ಹೂವು ಎಂದರೆ ಎಕ್ಕದ ಹೂವು. ಎಕ್ಕದ ಹೂವನ್ನು ಗಣಪತಿಗೆ ಅರ್ಪಿಸಿ. ಗಣಪತಿಗೆ ಎಕ್ಕದ ಹೂವನ್ನು ಅರ್ಪಿಸುವುದರಿಂದ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಆದ್ದರಿಂದ ಎಕ್ಕದ ಹೂವನ್ನು ಅರ್ಪಿಸಿ ಪೂಜೆ ಮಾಡಿ. ಹಾಗೆ ಗರಿಕೆ ಹುಲ್ಲು ತುಂಬಾ ಪ್ರಿಯವಾದದ್ದು ಗಣಪತಿಗೆ. ಈ ದಿನ 21 ಗರಿಕೆ ಹುಲ್ಲನ್ನು ಕೂಡ ಗಣೇಶನಿಗೆ ಅರ್ಪಿಸಿ. ಇದರಿಂದ ಶುಭ ಫಲಗಳು ದೊರೆಯುತ್ತವೆ. ಗರಿಕೆ ಹುಲ್ಲನ್ನು ಅರ್ಪಿಸಿ ಪೂಜೆ ಮಾಡಿದರೇ ಈ ಒಂದು ವ್ರತವು ಪೂರ್ಣಗೊಳ್ಳುವುದು. ಆದ್ದರಿಂದ ಗಣಪತಿಗೆ ಗರಿಕೆ ಹುಲ್ಲನ್ನು ಅರ್ಪಿಸಲೇಬೇಕು. ನಂತರ 2 ದೀಪಗಳನ್ನು ಹಚ್ಚಿ ಧೂಪಗಳನ್ನು ಬೆಳಗಿ ಆರತಿಯನ್ನು ಮಾಡಿ ಮೊದಲಿಗೆ ಅಗರಬತ್ತಿಯಿಂದ ಪೂಜೆ ಮಾಡಿ ತೆಂಗಿನಕಾಯಿಯನ್ನು ಒಡೆದು ಹಾಗೆ ಬಾಳೆಹಣ್ಣನ್ನು ಕೂಡ ಅರ್ಪಿಸಿ ಹಾಗೆ ನೈವೇದ್ಯವಾಗಿ ಕಡಲೆಕಾಳು, ಕಡುಬು, ಮೋದಕ ಹೀಗೆ ಗಣಪತಿಗೆ ಪ್ರಿಯವಾದ ನೈವೇದ್ಯವನ್ನು ತಯಾರಿಸಿ ಗಣಪತಿಗೆ ಅರ್ಪಿಸಿ ಶ್ರದ್ಧೆಯಿಂದ ಪೂಜೆ ಮಾಡಿ. ಪೂಜೆ ಮಾಡಿದ ನಂತರ ಗಣಪತಿಯ ಅಷ್ಟೋತ್ತರವನ್ನು ಪಠಿಸಿ ಹಾಗೆ ಗಣೇಶನ ಮಂತ್ರಗಳನ್ನು ಹೇಳಿಕೊಳ್ಳಿ. ಓಂ ಗಂ ಗಣಪತಿಯೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಪಠಿಸಿ. ಇದರಿಂದ ನಿಮ್ಮ ಕಷ್ಟಗಳೆಲ್ಲ ದೂರವಾಗುತ್ತದೆ. ದಿನವಿಡೀ ಉಪವಾಸವಿದ್ದು ಗಣೇಶನನ್ನು ಪೂಜೆ ಮಾಡಿ. ನಂತರ ಸಂಜೆಯ ಸಮಯದಲ್ಲಿ ಮತ್ತೊಮ್ಮೆ ಪೂಜೆ ಮಾಡಿ ಚಂದ್ರೋದಯದ ಸಮಯದಲ್ಲಿ
ಚಂದ್ರ ದರ್ಶನವನ್ನು ಪಡೆದುಕೊಂಡು ಚಂದ್ರನಿಗೆ ಪೂಜೆ ಮಾಡಿ ಮತ್ತೊಮ್ಮೆ ಗಣಪತಿಗೆ ಆರತಿಯನ್ನು ಮಾಡಿ ನಿಮ್ಮ ಉಪವಾಸವನ್ನು ಕೊನೆಗೊಳಿಸಿ. ಚಂದ್ರ ದರ್ಶನವನ್ನು ಪಡೆದ ನಂತರ ಉಪವಾಸವನ್ನು ಮುಗಿಸಿ ಲಘು ಆಹಾರವನ್ನು ರಾತ್ರಿಯ ಸಮಯದಲ್ಲಿ ಸೇವಿಸಬೇಕು. ಈರುಳ್ಳಿ, ಬೆಳ್ಳುಳ್ಳಿ, ಅನ್ನದ ಪದಾರ್ಥವನ್ನು ಸೇವಿಸಬಾರದು. ಉಪ್ಪಿಟ್ಟು, ಅವಲಕ್ಕಿ ಈ ರೀತಿಯ ಪದಾರ್ಥವನ್ನು ಸೇವನೆ ಮಾಡಿ ಈ ವ್ರತವನ್ನು ಆಚರಿಸಿ. ಸಂಕಷ್ಟಹರ ಎಂದರೆ ಕಷ್ಟಗಳನ್ನು ಕಳೆಯುವುದು ಎಂದರ್ಥ. ಈ ಒಂದು ವ್ರತವನ್ನು ಆಚರಿಸುವುದರಿಂದ ನಿಮ್ಮ ಕಷ್ಟಗಳೆಲ್ಲ ದೂರವಾಗುತ್ತವೆ. ಈ ರೀತಿಯಾಗಿ ಸಂಕಷ್ಟಹರ ಚತುರ್ಥಿಯ ವ್ರತವನ್ನು ಆಚರಿಸಿ ನಿಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡಿಕೊಳ್ಳಿ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಅಂಗಾರಕ ಸಂಕಷ್ಟಹರ ಚತುರ್ಥಿ ಜನವರಿ ತಿಂಗಳಲ್ಲಿ ಯಾವ ದಿನ ಬಂದಿದೆ, ಚತುರ್ಥಿ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ, ಯಾವಾಗ ಅಂತ್ಯವಾಗುತ್ತದೆ, ಪೂಜಾ ವಿಧಾನ ಹೇಗೆ, ಯಾವ ಹೂಗಳು ಪ್ರಿಯವಾದದ್ದು, ಹಾಗೆ ಗಣೇಶನಿಗೆ ಯಾವ ನೈವೇದ್ಯ ಪ್ರಿಯವಾದದ್ದು, ಯಾವ ಮಂತ್ರವನ್ನು ಪಠಿಸಬೇಕು, ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹಲೋಕ KK ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.